ನೋಡ್ರಿ, ಈಗ ಏನಾಗುತ್ತೆ, ನಾನೊಬ್ಬ ಮಂತ್ರಿಯಾಗಿ ಮಾಧ್ಯಮದ ಮುಂದೆ ಭಾಳ ನಾವು ಎಚ್ಚರಿಕೆಯಿಂದ ಮಾತನಾಡಬೇಕು, ಹೇಳಬೇಕಾದ್ರೆ ನಮ್ಮ ಕರ್ತವ್ಯ ಇರುತ್ತೆ. ಕೆಲವು ಬಿಡುಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಯಾವುದಕ್ಕೂ ನೋಡ್ತಾ ಇರ್ತೀವಿ. ಎಷ್ಟೇ ಕಾನೂನನ್ನು ಕ್ರಮ ತಗೊಂಡ್ರು, ಎಷ್ಟೇ ಆ ಕಡೆ ಗಮನ ಹರಿಸಿದ್ರು ಯಾವುದೋ ಒಂದು ಆ್ಯಂಗಲಲ್ಲಿ ತಪ್ಪಿಸ್ಕೊಂಡು ನಡೀತಾನೇ ಇರ್ತವೆ ನಿರಂತರವಾಗಿ. ಇದಕ್ಕೆ ಬರೀ ಸರ್ಕಾರನೇ ಹೊಣೆ ಮಾಡಲಿಕ್ಕೂ ಆಗಲ್ಲ, ಇಲಾಖೆನೇ ಹೊಣೆ ಮಾಡಲಿಕ್ಕೂ ಆಗಲ್ಲ. ಇದಕ್ಕೆ ಹಿತಾಸಕ್ತರು, ಸಾರ್ವಜನಿಕರು, ವ್ಯವಸ್ಥೆ ಎಲ್ಲವೂ ಸಹ ಸಿದ್ಧವಾಗಿದ್ದಾಗ ಮಾತ್ರ ಇಂಥವೆಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯ. ಒಂದು ನಿಮಿಷ ಹೋಗ್ರಿ. ಅಯ್ಯೋ, ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಏನು ಮಾಡಬೇಕು ಅದು ಮಾಡುತ್ತೆ. ಸರ್ಕಾರ ಸುಮ್ಮನೆ ಕೂರ್ಲಿಕ್ಕಿಲ್ಲ. ಇಲಾಖೆ ಏನು ಮಾಡಬೇಕು ಅದು ಮಾಡುತ್ತೆ. ಕಾನೂನು ಏನು ಕ್ರಮ ತಗೋಬೇಕು ಅದನ್ನು ತಗೋತೀವಿ. ಈಗ ಒಂದು ಹೆಣ್ಣುಮಗಳು, ಗಂಡ ಹೆಂಡತಿ ಇಬ್ಬರು, ಅಪ್ಪ ಮಗ ಇಬ್ಬರು, ತನ್ನ ಮಗುವನ್ನು ಹೊಟ್ಟೆಲಿ ಹುಡ್ತಾ ಇರೋ ಮಗುನ ನಾನು ಹೆಣ್ಣಾದರೆ ತೆಗಿಬೇಕು ಅಂತ ಹೋಗುತ್ತೆ. ಅದೆಷ್ಟರ ಮಟ್ಟಿಗೆ ಸರಿ ಅಂತ ನೀವು ಡಿಪೆಂಡ್ ಮಾಡ್ತೀರಾ? ಎಷ್ಟರ ಮಟ್ಟಿಗೆ ಅದನ್ನು ನೀವು ಅವರಿಗೆ ಬೆಂಬಲ ಕೊಡ್ತೀರಾ ವ್ಯವಸ್ಥೆಯಲ್ಲಿ? ಸೊ ಅಂಥದನ್ನು ನೀವು ಕಠಿಣವಾಗಿ, ಇದು ದೇಶದ್ರೋಹಿ ಕೆಲಸ, ಒಂದು ಪ್ರಾಣ ಹತ್ಯೆ ಕೆಲಸ, ನೀವು ಇದಕ್ಕೆ ಮುಂದಾಗಬಾರ್ದು ಅನ್ನೋ ಒಂದು ಸಂದೇಶನೇ ಕೊಡೋಕ್ಕೆ ತಯಾರಿಲ್ಲ ನಾವು ನೀವು. ಅಂದರೆ ಎಲ್ಲಿವರೆಗೆ ಕಾನೂನನ್ನು ಬಳಸ್ಕೊಂಡೇ ನಾವು ಕಾನೂನಿನ ಕ್ರಮ ತಗೊಂಡೇ ಸರಿಪಡಿಸ್ತೀವಿ ಅಂತ ಹೇಳ್ತೀರಾ? ಎಷ್ಟು ಜನ ಜೈಲಿಗೆ ಹಾಕಿದ್ರು ಮತ್ತೆ ಬಂದು ಅದೇ ಕೆಲಸ ಮಾಡ್ತಿದ್ರು. ನೀವು ನೋಡಿರ್ಬೋದು, ಎಷ್ಟೋ ಮರ್ಡರ್ ಕೇಸಲ್ಲಿ ನೋಡಿದ್ದೀವಿ, ರೇಪ್ ಕೇಸಲ್ಲಿ ನೋಡಿದ್ದೀವಿ, ಇದೆಲ್ಲ ನೋಡಿದ್ದೀವಿ. ಎಷ್ಟು ದಿವಸ ಕೇಸ್ ಹಾಕಿದ್ರು ಒಂದಲ್ಲ ಒಂದು ರೀತಿ ಪ್ರಭಾವಿ ವಕೀಲರು ಇಟ್ಕೋತಾರೆ, ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ, ಏನೋ ಮಾಡ್ತಾರೆ, ಹೊರಗಡೆ ಬರ್ತಾರೆ, ಮತ್ತಿರ್ಗ ಇನ್ನೊಂದು ಕಡೆ ಮಾಡ್ತಾರೆ. ಕಾನೂನು ನಿರಂತರವಾಗಿ ಇದೆ, ಇಲಾಖೆ ನಿರಂತರವಾಗಿ ಕೆಲಸ ಮಾಡುತ್ತೆ. ಸರ್ಕಾರ ಯಾವುದೇ ಇರಲಿ ಇಂಥವಕ್ಕೆಲ್ಲ ಯಾರೂ ಪ್ರೋತ್ಸಾಹ ಕೊಡಲ್ಲ, ಯಾವುದೇ ಸರ್ಕಾರ ಇದ್ರೂ. ಆದರೆ ನಾವು ಸಹ ಯೋಚನೆ ಮಾಡಬೇಕು. ಸೊ ನಾವು ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ಇದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ. ಅದೇ ತಪ್ಪು ಅಂದ್ರೆ ನಾನೇನು ಹೇಳಿ, ನಾನು ಜನರೆಲ್ಲ ಹೇಳಿದೆ ಹಂಗಂತ ಹೇಳಿದಾಕ್ಷಣಕ್ಕೆ ನಾನು ಕಾನೂನು ಕ್ರಮ ತಗೊಳ್ಳಲ್ಲ, ಗಮನಿಸಲ್ಲ ಸರ್ಕಾರ ಅಂತ ಅಲ್ಲ. ಕಠಿಣವಾಗಿ ಕ್ರಮ ತಗೋತೀವಿ, ಕಠಿಣವಾದ ರೀತಿಯಲ್ಲಿ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಏನು ಬೇಕೋ ನಾನು SP ಅವ್ರಿಗೆ, DC ಅವ್ರಿಗೆ, ಯಾರೋ ಮಂಗಳೂರು ಅಥವಾ ಬಳ್ಳಾರಿ ಕಡೆನ ಯಾರೋ ಇಲ್ಲಿ ಇದು ಮಾಡ್ತಾ ಇರೋದು ಅಂತ, ಅದರ ಬಗ್ಗೆ ನೀವು ಭಾಳ ಕಠಿಣವಾಗಿರಬೇಕು ಅಂತ ಹೇಳಿದ್ದೀವಿ. ನಮ್ಮ ಹೆಲ್ತ್ ಮಿನಿಸ್ಟ್ರು ಸಹ ಅದು ಭಾಳ ಗಂಭೀರವಾಗಿ ತಗೊಂಡಿದ್ದಾರೆ. ಮಾಡ್ತೀವಿ. ಸಾರ್ವತ್ರಿಕವಾಗಿ ನಾನು ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡಿದೆ, ಇದಕ್ಕೆ ಮುಂದಾಗಬಾರ್ದು ಅನ್ನೋದು ನನ್ನ ರಿಕ್ವೆಸ್ಟ್.